ಮಾತಾಡ್ತಿರೋದು. ಇವತ್ತಿನ ವಿಡಿಯೋಲಿ ನಾನೇನು ಮಾಡ್ತಿದ್ದೀನಿ ಅಂದರೆ, ಏನಿದು ಅಕ್ಕಿ ಪ್ಲೇಟ್ಗೆ ಹಾಕ್ತಾ ಇದ್ದೀನಿ ಅಂತ ಅಂದ್ಕೊತಾ ಇದ್ದೀರಾ? ಎಸ್, ಇದೇನು ಅಂದರೆ ನಮ್ಮ ಅತ್ತೆ ಮಗಂದು ಮದುವೆ ಇತ್ತು. ಸೊ ಅಲ್ಲಿ ನಾವು ಈ ಥರ ಅಕ್ಕಿನ ಏನು ಮಾಡ್ತಿದ್ವಿ ಅಂದರೆ, ಮದುವೆಗೆ ಅಕ್ಕಿ ಕಾಳು ಕಲರ್ಸ್ ಬರುತ್ತಲ್ವ, ಸೊ ಅದನ್ನು ನಾವು ಕಲರ್ಸ್ ಆಗಿ ಮಾಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿ ಎಲ್ಲ ನಾವು ರೆಡಿ ಮಾಡ್ಕೊತಾ ಇದ್ವಿ. ಸೊ ಇದು ನೋಡಿ, ನಾನು ಸ್ಟಾರ್ಟಿಂಗ್ ಈ ಥರ ಒಂದು ಪ್ಲೇಟ್ಗೆ ಅಕ್ಕಿ ಹಾಕ್ಕೊಂಡು ಅಕ್ಕಿಗೆ ಕಲರ್ ಹಾಕ್ತಾಯಿದ್ದೀನಿ. ಕಲರ್ ಹಾಕ್ಕೊಂಡು ಒಂಚೂರು ವೆನಿಗರ್ನ ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಕಲರ್ ಹೇಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂತ. ಸೊ ಈ ಕಲರ್ನ ಮಿಕ್ಸ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಒಂಚೂರು ಲೈಟಾಗಿ ಆಯಿತು ಅಂದ್ಬಿಟ್ಟು ಮತ್ತೆ ಇನ್ನು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂಚೂರು ವೆನಿಗರು ಯೂಸ್ ಮಾಡಿದೆ. ಮತ್ತು ನೆಕ್ಸ್ಟ್ ಕಲರ್ನ ನಾನು ಇವಾಗ ಆ್ಯಡ್ ಮಾಡ್ತೀನಿ. ಒಂದೊಂದು ಪ್ಲೇಟ್ಗೆ ಒಂದೊಂದು ಕಲರ್ ಮಾಡ್ತಾಯಿದ್ದೀನಿ. ಸೊ ನೋಡ್ತಾ ಇದ್ದೀರಲ್ವ, ಎಷ್ಟು ಬೇಕೋ ಅಷ್ಟು ಮಾಡ್ತಾಯಿದ್ದೀನಿ ನಾನು. ತುಂಬ ಹಾಕ್ಕೊಂಡ್ರೆ ಡಾರ್ಕ್ ಆಗಿಬಿಟ್ರೆ ಚೆನ್ನಾಗಿ ಕಾಣಲ್ಲ. ಸೊ ನೋಡಿ, ಇವಾಗ ವೆನಿಗರ್ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಫೆವಿಕ್ರಿಲ್ ಅಂತ ಕಲರ್ ಹೆಸರು. ಸೊ ನೋಡಿ, ಈ ಥರ ಕಲಿಸ್ಕೊತಾ ಇದ್ದೀನಿ ಆ್ಯಕ್ಚುಲಿ. ಆ್ಯಂಡ್ ಹೆಲ್ಪ್ ಕೂಡ ಮಾಡ್ತಿದ್ದಾರೆ ನನಗೆ ಅಕ್ಕಿ ಕಲರ್ ಮಾಡಬೇಕಾದ್ರೆ. ಸೊ ತುಂಬ ಚೆನ್ನಾಗಿತ್ತು, ಫನ್ನಿಯಾಗಿತ್ತು. ಎಲ್ಲರೂ ಸೇರ್ಕೊಂಡು ಮಾಡೋದ್ರಲ್ಲಿ ಒಂಥರ ಮಜಾ ಇದೆ ಮದುವೆ ಮನೇಲಿ. ಸೊ ಚೆನ್ನಾಗಿತ್ತು. ನಾನು ನಮ್ಮ ಅಕ್ಕ ಸೇರಿಕೊಂಡು ಈ ಥರ ಫನ್ನಿಯಾಗಿ ಮಾತಾಡಿಕೊಂಡು ಇಬ್ಬರು ಸೇರಿಕೊಂಡು ಕಲರ್ ಅಕ್ಕಿಗಳನ್ನ ಮಾಡ್ತಿದ್ವಿ. ಸೊ ಈ ಥರ ಅಕ್ಕಿನ ಕಲ್ಲರಾಗಿ ಮಾಡ್ತಾಯಿದ್ವಿ, ಕಲರ್ಫುಲ್ಲಾಗಿ. ಇದು ಆ್ಯಕ್ಚುಲಿ ನೋಡೋಕ್ಕೆ ಚೆಂದ. ನೆಕ್ಸ್ಟು ಇವಾಗ ನಾನು ನೋಡಿ ಬೇರೆ ಕಲರ್, ಗ್ರೀನ್ ಕಲರ್ ಆ್ಯಡ್ ಮಾಡಿಕೊಂಡೆ. ಗ್ರೀನ್ ಕಲರ್ ಸ್ವಲ್ಪ ಆ್ಯಡ್ ಮಾಡಿಕೊಂಡು, ಆ್ಯಕ್ಚುಲಿ ಇದು ಡಾರ್ಕ್ ಆಗೋಯ್ತು ತುಂಬ. ಸೊ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸ್ವಲ್ಪ ವೆನಿಗರ್ ಆ್ಯಡ್ ಮಾಡಿಕೊಂಡು, ಇಲ್ಲಿ ಪರವಾಗಿಲ್ಲ ಅಂದ್ಬಿಟ್ಟು ಇಟ್ಸ್ ಓಕೆ, ನಾವೇ ಅಲ್ವಾ ಮಾಡ್ತಿರೋದು. ಸೊ ಚೆನ್ನಾಗಿತ್ತು. ಕಲಿಸ್ಬಿಟ್ಟು ಅದೆಲ್ಲ ಏನು ಮಾಡಬೇಕು ಅಂದರೆ ಡ್ರೈ ಮಾಡಬೇಕು ಎಲ್ಲ ಕಲಿಸ್ಬಿಟ್ಟು ಈ ಥರ. ಸೊ ನೋಡಿ ಎಷ್ಟು ಡಾರ್ಕ್ ಆಗಿದೆ ಅಂದರೆ ನೋಡೋಕ್ಕೆ ಒಂಥರ ಚೆಂದ ಅಲ್ವಾ. ಗ್ರೀನ್ ಕಲರು, ನೇಚರ್ ಕಲರ್ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ. ಸೊ ಫೈನಲಿ ಎಲ್ಲ ಕಲಸಿ ಇಟ್ವಿ. ನೆಕ್ಸ್ಟು ಇವಾಗ ಇನ್ನು 2 ಕಲರ್ ಆ್ಯಡ್ ಮಾಡಬೇಕು. ಸೊ ಅದಕ್ಕೆ ಮಾಡೋಣ ಅಂದರೆ ಟ್ರೈ ಮಾಡ್ತಾ ಇದ್ದೀನಿ. ನೋಡಿ, ಕಲಸಿದ ತಕ್ಷಣ ಹಂಗೆ ಡ್ರೈ ಆಗ್ತಿದೆ ನೋಡಿ, ಅಂಟ್ಕೊಳ್ತಾ ಇಲ್ಲ ನೋಡಿ, ಡ್ರೈ ಆಗಿದೆ, ಹಾಗೆ ಲೈಟಾಗಿ ಡ್ರೈ ಆಗಿದೆ. ಇವಾಗ ನೆಕ್ಸ್ಟ್ ಕಲರು ಆ್ಯಸ್ ಯೂಶ್ವಲ್ ಕುಂಕುಮ ಇರುತ್ತಲ್ವ, ಸೊ ಅದನ್ನೇ ಮಾಡಿಬಿಟ್ವಿ. ನೆಕ್ಸ್ಟ್ ಕಲರ್ ಇದಕ್ಕೆ ಅಂದ್ಬಿಟ್ಟು ಕುಂಕುಮ ತೊಗೊಂಡು ಕುಂಕುಮ ಸ್ವಲ್ಪ ಹಾಕ್ಕೊಂಡ್ವಿ. ಆ್ಯಂಡ್ ಅದಕ್ಕೆ ಒಂಚೂರು ವೆನಿಗರ್ ಆ್ಯಡ್ ಮಾಡಿಕೊಂಡು ಕಲಿಸ್ಕೊಬೋದು ನೋಡಿ. ವೆನಿಗರ್ ಹಾಕ್ತಾಯಿದ್ದೀನಿ, ವೆನಿಗರ್ ಹಾಕ್ಬೋದು. ಹಂಗೆ ಎರಡು ಮಿಕ್ಸ್ ಮಾಡಿ ಕಲಿಸಿದ್ರೆ ನಿಮಗೆ ಅದೇನೋ ನಿಮಗೆ ಕುಂಕುಮದ ಕಲರ್ ಶೇಡ್ ಬೇರೆ ಲೈಟ್ ಆಗುತ್ತೆ ಅಷ್ಟೇ. ಅದು ಬಿಟ್ಟು ಅದು ಅಂಟಲ್ಲ, ಆ ಥರ ಏನಿಲ್ಲ. ಅಂಟಿದ್ರೆ ನೋಡಿ, ಹೀಗೆ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಇದು ಒಂಚೂರು ಲೈಟ್ ಆಯಿತು, ಒಂದು ಸ್ವಲ್ಪ ಕುಂಕುಮ ಹಾಕ್ಕೊಂಡು ವೆನಿಗರ್ ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ. ಆದರೂ ಲೈಟೇ ಅನ್ನಿಸ್ತಾ ಇತ್ತು. ಎಷ್ಟು ಕುಂಕುಮ ಹಾಕ್ಕೊಂಡಿದ್ದೀನಿ ಅಂದರೆ ಇದು ಹಾಕ್ತಿದ್ದೆ. ಇವಾಗ ಅಕ್ಕ ಇಟ್ಕೊಂಡು ಜಾಸ್ತಿ ಹಾಕಿದ್ರೆ ಸ್ವಲ್ಪ ಹಾಕ್ಕೊಂಡ್ವಿ. ಸೊ ನಾನು ಈಗ ಹಾಕ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ. ಆದರೂ ಲೈಟ್ ಆಗಿದೆ, ಸ್ವಲ್ಪ ಹಂಗೆ ವೆನಿಗರ್ ಆ್ಯಡ್ ಮಾಡ್ಕೊಂಡು ಮಾಡ್ತಿದ್ವಿ. ಸೊ ಫೈನಲಿ ಈ ಕಲರ್ ಬಂತು. ನಾನು ಯೋಚನೆ ಮಾಡ್ತೀನಿ ಸ್ವಲ್ಪ ಹಾಕ್ಬಿಡೋಣ ಏನು ಅಂದ್ಬಿಟ್ಟು. ಸೊ ನಂಗೆ ಹಾಕೋದಿದ್ರೆ ಇಷ್ಟ, ಯಾವುದು ಸ್ವಲ್ಪ ಬೇರೆ ಸಿಟ್ಟರು ಅಂತ ಜಾಸ್ತಿ ಆಗುತ್ತೆ ಇತ್ತು. ಸೊ ಇನ್ನೊಂಚೂರು ಡಾರ್ಕ್ ಆಗಿರಲಿ ಅಂದ್ಬಿಟ್ಟು ಮಾಡಿದೆ. ಅದು ಮಾಡ್ತಾಯಿದ್ರೆ ಚೆನ್ನಾಗಿರುತ್ತೆ. ಸೊ ಕಲಿಸ್ತಾ ಇದ್ದೆ, ಕಲರ್ ಬಂದುಬಿಡುತ್ತೆ. ಸೊ ನೆಕ್ಸ್ಟ್ ಇವಾಗ ಎಲ್ಲೋ ಕಲರ್ ಆ್ಯಸ್ ಯೂಶ್ವಲಿ ಅರಿಶಿನ, ಆಲ್ಮೋಸ್ಟ್ ಅರಿಶಿನ ಇರುತ್ತಲ್ವ ಎಲ್ಲರ ಮನೇಲಿ. ಸೊ ಅದನ್ನೇ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಸೇಮ್ ಆ್ಯಸ್ ಯೂಶ್ವಲಿ ಸೇಮ್ ಅಂದರೆ ಕಲರ್ಗೆ ಹೆಂಗೆ ಯೂಸ್ ಮಾಡಿದ್ವಿ ಹಂಗೆ ಇದಕ್ಕೂ ವೆನಿಗರ್ ಯೂಸ್ ಮಾಡಿದ್ವಿ. ಮತ್ತು ಅರಿಶಿನ ಕೂಡ ಹಾಕ್ಕೊತಾಯಿದ್ವಿ. ಇದು ಒಂಚೂರು ಲೈಟ್ ಆಯಿತು. ಸೊ ನೋಡಿ, ಇದು ಕಲಿಸ್ತಾ ಇದ್ದೀನಿ. ಟೋಟಲಿ ಲೈಟ್ ಆಯಿತು. ಸೊ ಇನ್ನು ಸ್ವಲ್ಪ ವೆನಿಗರ್ ಆ್ಯಡ್ ಮಾಡಿಕೊಂಡು ಒಂಚೂರು ಅರಿಶಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಡಾರ್ಕಾಗಿದ್ದರೆ ಚೆನ್ನಾಗಿರುತ್ತೆ ನೋಡೋಕ್ಕೆ, ಕಲರ್ಫುಲ್ಲಾಗಿ.
ನೀವು ಈ ಥರ ಮನೇಲಿ ಮಾಡ್ತಿರ್ಬೋದು. ಈ ಥರ ಮದುವೆ ಟೈಮಲ್ಲಿ ಔಟ್ಸೈಡ್ ಅಂತೂ ತುಂಬ ಪ್ರೈಸಸ್ ಜಾಸ್ತಿ ಇದೆ. ಒಂದೊಂದು 100 ಗ್ರಾಮ್ಸ್ಗೆಲ್ಲ ಎಷ್ಟು 200 250 ತನಕ ಇದೆ. ಸೊ ಇದನ್ನು ಮನೆಯಲ್ಲೇ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ಏನು ಕಲರ್ಗಳಲ್ಲಿ ಇನ್ವೆಸ್ಟ್ ಮಾಡಿ ಅದು ಬಿಟ್ಟರೆ ವೆನಿಗರ್ಗೊಂದು ಇನ್ವೆಸ್ಟ್ ಮಾಡಬೇಕಷ್ಟೆ. ಆ್ಯಸ್ ಯೂಶುವಲ್ ಇವಾಗ ಎಲ್ಲರ ಮನೇಲೂ ವೆನಿಗರ್ ಇದ್ದೇ ಇರುತ್ತೆ. ಆ್ಯಂಡ್ ಕಲರ್ ಒಂದು ಎಷ್ಟು ಒಂದು 25 ರುಪೀಸಲ್ಲೇ ಎಲ್ಲ ಮುಗ್ದೋಗುತ್ತೆ ನಿಮಗೆ. ಸೊ ಕಲರ್ಸ್ ಎಲ್ಲ ತೊಗೊಂಬಂದು ನೀವು ಇಟ್ಕೊಂಡ್ರೆ ಒಂದು 4-5 ಕಲರ್ಸ್ ಸೊ ಮಾಡ್ಕೊಬೋದು. ಏನೊಂದು 200ಅಲ್ಲಿ ಎಲ್ಲ ಮುಗ್ದೋಗುತ್ತೆ. ಅದೇ ನೀವು ಕಲರ್ ಪರ್ಚೇಸ್ ಈ ಥರ ಕಲರ್ ಹಾಕಿ ತೊಗೊಂಡ್ರೆ ನಿಮಗೆ ಕಾಸ್ಟ್ಲಿ ಜಾಸ್ತಿ ಆಗುತ್ತೆ. 1500-2000 ತನಕ ಆಗುತ್ತೆ. ಸೊ ಅದ್ರ ಬದಲು ನೀವು ಮನೆಯಲ್ಲೇ ಈ ಥರ ಪ್ರಿಪೇರ್ ಮಾಡಿಕೊಂಡ್ರೆ ಯೂಸ್ ಆಗುತ್ತೆ. ನೋಡಿ ಫೈನಲಿ ಈ ಥರ ಆಯಿತು. ಅಕ್ಕಿ ಕಲರ್ ಡಾರ್ಕಾಗಿ ಆಗ್ತಿದೆ, ಯೆಲ್ಲೋ ಕಲರ್. ಸೊ ಫೈನಲಿ ಆಯಿತು ನೋಡಿ. ಎಲ್ಲ ಡ್ರೈ ಆಗಿದೆ ಆ್ಯಕ್ಚುಲಿ. ಇವಾಗ ಡ್ರೈ ಆಗಿದೆ, ಮುಟ್ಟಕ್ಕೆ ಒಂಥರ ಚೆನ್ನಾಗಿದೆ, ಅಂಟಲ್ಲ. ಸೊ ನೋಡ್ತಿದ್ದೀರಲ್ವಾ, ಕೈಗೆ ಅಂಟಲ್ಲ. ಸೊ ಇದೆಲ್ಲ ನಾವು ಇನ್ನೂ ಸ್ವಲ್ಪ ಡ್ರೈ ಆಗಲಿ ಅಂದ್ಬಿಟ್ಟು ನಾವು ಎಲ್ಲ ಎತ್ತಿಡ್ತಾ ಇದ್ದೀವಿ. ಸೊ ಇದು ನೋಡಿ ರೆಡ್ ಕಲರ್ ಇದೆ ಆ್ಯಕ್ಚುಲಿ. ಸೊ ಇದು ಚೆನ್ನಾಗಿದೆ, ಕಲರ್ಫುಲ್ ಆಗಿದೆ. ಸೊ ಫೈನಲಿ ಎಲ್ಲ ಕಲರ್ಸು ಆಯಿತು. ಎಲ್ಲ ಕಲರು ಡ್ರೈ ಮಾಡೋಕ್ಕೆ ಇಡ್ತಾ ಇದ್ದೀವಿ. ಗ್ರೀನ್ ಅಂತೂ ಆಸಮ್ ಆಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಇದು ಪಿಂಕ್ ಆ್ಯಕ್ಚುಲಿ ಇದು ಸ್ವಲ್ಪ ಲೈಟಾಗೆ ಮಾಡಿಬಿಟ್ವಿ ಸ್ಟಾರ್ಟಿಂಗಲ್ಲಿ. ಅಕ್ಕ ಬೇಡ ಅಂತ ಅಂದರು. ಸೊ ನೋಡಿ ಇದು ವೆನಿಗರು ಮತ್ತು ಫಿಲ್ಟ್ರಿಲ್ ಅಂತ. ಸೊ ಈ ಥರ ನಾವು 3 ಕಲರ್ ತೊಗೊಂಡಿದ್ವಿ ಆ್ಯಕ್ಚುಲಿ. ಸಾಕು ಅಂದ್ಬಿಟ್ಟು, ಇನ್ನೇನು ಅರ್ಶಿನ ಕುಂಕುಮ ಮನೇಲಿ ಇರುತ್ತೆ. ಟೋಟಲ್ 5 ಕಲರ್ಸ್ ಆಯಿತು, ಸಾಕು ಇಷ್ಟೇ ಅಂದ್ಬಿಟ್ಟು. ಸೊ ಅದು ಇನ್ನೂ ಮಿಕ್ಕೊಳ್ತು. ಏನು ಕಲರ್ಸ್ ಮಾಡಿದ್ವಿ ನೋಡಿ, ಈ ಥರ ಪಿಂಕ್, ಬ್ಲೂ, ಗ್ರೀನ್ ಮತ್ತು ವೆನಿಗರ್ ತೊಗೊಂಡಿದ್ವಿ. ಸೊ ಯೂಸ್ ಆಯಿತು ತುಂಬ. ಫೈನಲಿ ನೋಡಿ 5 ಕಲರ್ಸ್ ಮಾಡಿದ್ದೀವಿ. ಬ್ಲೂ, ಗ್ರೀನ್, ಯೆಲ್ಲೋ, ಪಿಂಕ್, ರೆಡ್ ಇಷ್ಟು ಕಲರ್ ಮಾಡಿ ಮಡಗಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ನಾವು ಅಕ್ಷತೆಗೆ ಅಂತ ಅಕ್ಕಿ ರೆಡಿ ಮಾಡ್ಕೊತಾ ಇದ್ವಿ. ಆ್ಯಂಡ್ ನೋಡ್ತಿದ್ದೀರಲ್ವಾ, 2.5 ಸೇರು ಅಕ್ಕಿ ಹಾಕ್ಕೊಂಡಿದ್ದೀವಿ. ಮತ್ತು ಅರಿಶಿನ ಹಾಕ್ತಾಯಿದ್ದೀವಿ, ಕಲಸಿಟ್ಕೊಂಡಿರೋದು ಅರಿಶಿನ ಕಲಿಸ್ತಾ ಇದ್ದೀನಿ. ಬಟ್ ಅದಕ್ಕೆ ಅಂಟ್ತಾ ಇಲ್ಲ ಆ್ಯಕ್ಚುಲಿ. ನೋಡಿ ಅಂಟಿಲ್ಲ, ಚೆನ್ನಾಗಿ ಹಿಂಗೆ ಕೈಗೆ ಹಾಕಿ ಚೆನ್ನಾಗಿ ನಾದ್ತಾ ಇದ್ದೀನಿ. ಅದು ಉಜ್ಜಬೇಕು ಅಕ್ಕಿಗೆ, 2 ಕೈಯಲ್ಲಿ ಹಾಕಿ ಉಜ್ಜಿದ್ರೆ ಸೊ ಅಂಟ್ಕೊಳ್ಳುತ್ತೆ. ಆದರೂ ನೋಡಿ ಈ ಥರ ಹಾಕ್ತಿದೆ, ಅಂಟಿಲ್ಲ. ಸೊ ಆವಾಗ ನೀವು ಏನು ಮಾಡಬೇಕು ಅಂದರೆ ಈ ಥರ ನೀವು 2 ಕೈಯಲ್ಲೂ ಪ್ರೆಸ್ ಮಾಡಿ ಅದನ್ನ ಉಜ್ಜಿದ್ರೆ ಅದು ಅಕ್ಕಿ ರೆಡಿ ಆಗ್ತಾ ಇರುತ್ತೆ. ನೋಡಿ ಅಕ್ಷತೆಗೆ ಆ್ಯಕ್ಚುಲಿ ಇಷ್ಟು ಅಕ್ಕಿ ಕಾಲೆಲ್ಲ ಹಿಂಗೆ ಸ್ವಲ್ಪ ಮಾಡ್ಕೊಳ್ಳೋಣ ಅಂದ್ಕೊಡ್ವಿ. ಸೊ ಸಾಕನೆ ಅನಿಸ್ತು. ಸೊ ನಾನು ನೋಡಿ ಈಗ ಮಾಡ್ಕೊತಾ ಇದ್ದೀನಿ. ಇವಾಗ ತುಪ್ಪ ಹಾಕ್ಕೊತಾ ಇದ್ದೀನಿ, ತುಪ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಆದರೂ ಕಲರ್ ಆಗಿಲ್ಲ. ಇವಾಗ ನಮಗೆ ಮತ್ತೆ ಆ್ಯಡ್ ಮಾಡ್ತಾ ಇದ್ದೀನಿ ಅರಿಶಿನ ನಿಮಗೆ ಎಷ್ಟು ಬೇಕೋ ಅಷ್ಟು ಅರಿಶಿನ ಹಾಕ್ಕೊಂಡು ನೀವು ತುಪ್ಪ ಒಂದೊಂದು ಸ್ಪೂನ್ ಹಾಕ್ಕೊಂಡು ನೀವು ಈ ರೀತಿ ಮಾಡ್ಕೊಂಡು ಹೋಗ್ತಾರೆ, ಅದು ಕಲರ್ಫುಲ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಹೀಗೆ ಮಾಡ್ತಿದ್ರೆ ಫೈನಲಿ ಕೊನೆ ತನಕ ಯೆಲ್ಲೋ ಕಲರ್ ಆಗುತ್ತೆ ಫೈನಲ್. ಫುಲ್ ಕೆಲಸ ಅದೇ ಮನೆ ಅಲ್ವಾ. ಸೊ ಒಂದೊಂದು ಕೆಲಸ ಒಬ್ಬೊಬ್ರು ವಹಿಸ್ಕೊಂಡ್ಬಿಟ್ಟಿದ್ವಿ. ಸೊ ತುಂಬ ಚೆನ್ನಾಗಿತ್ತು, ಸರಿಯಾಗಿತ್ತು. ಮತ್ತು ಮ್ಯಾರೇಜ್ ವೈಬ್ಸ್ ಅಂತ ಆಗ್ತಾರಲ್ವಾ, ಸೊ ಅದು ಆ್ಯಕ್ಚುಲಿ ನನಗೆ ಆಗಿತ್ತು. ಅದು ಸೊ ಚೆನ್ನಾಗಿತ್ತು. ಇವಾಗಲೂ ಈ ಥರ ಇದು ಅಕ್ಕಿ ಯೆಲ್ಲೋ ಕಲರ್ ಆಯಿತು. ಟೋಟಲಿ ಡ್ರೈ ಆದರೆ ಇನ್ನೂ ಕಲರ್ಫುಲ್ ಆಗುತ್ತೆ. ನೋಡಿ ಎಷ್ಟು ಯೆಲ್ಲೋ ಆಯಿತು. ನಮ್ಮ ಡ್ರೈ ನೋಡ್ತಿದ್ದೀರಲ್ಲ ಎಷ್ಟು ಯೆಲ್ಲೋ ಆಗಿದೆ. ಆ್ಯಕ್ಚುಲಿ 2 ಡೇಸ್ ಆಯಿತು ಅದು ಹೋಗೋಕ್ಕೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.